ಇಂದು ಫೆಬ್ರವರಿ 8ನೇ ತಾರೀಕು ಶನಿವಾರ ಮತ್ತು ಇಂದು ಮೃಗಶಿರ ನಕ್ಷತ್ರ. ಇಂದು ಏಕಾದಶಿಯಾಂ ಶುಭದಿಥೌ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಇಂದು ಸ್ವಲ್ಪ ಕುಟುಂಬದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಅದಾದ ನಂತರ ಮಿತ್ರರಿಂದ ಮತ್ತೆ ನಿಮ್ಮ ಸಹೋದರ ಸಹೋದರಿಯರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆತ್ಮವಿಶ್ವಾಸ ಮಧ್ಯಾಹ್ನದ ನಂತರ ಹೆಚ್ಚಾಗುತ್ತೆ. ವೃಷಭ ರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಇರ್ತೀರಾ. ಮಧ್ಯಾಹ್ನದ ನಂತರ ಕುಟುಂಬದವರಿಗೂ ಕೂಡ ನನ್ನ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಮನಸ್ಸಿನ ಪರಿವರ್ತನೆ ಆಗೋದ್ರಿಂದ ಸಂಜೆಯ ನಂತರ ಕುಟುಂಬದವರೊಂದಿಗೆ ಸವಿಕ್ಷಣಗಳನ್ನು ನೀವು ಕಳೀತೀರಿ. ಮಿಥುನ ರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರುತ್ತೆ. ಮಿತ್ರರಿಂದ ಏನಿದು ಗಂಡಾಂತರ ಬಂತು ಅನ್ನೋ ರೀತಿಯಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಮಧ್ಯಾಹ್ನದ ನಂತರ ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ಕರ್ಕ ರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿ, ಮಿತ್ರರೊಡನೆ ಅತಿ ಹೆಚ್ಚಿನ ಒಳ್ಳೆಯ ರೀತಿಯ ವಾರ್ತಾಲಾಪಗಳು ನಡೆಯುತ್ತೆ. ಮಧ್ಯಾಹ್ನದ ನಂತರ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ. ಸಿಂಹ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಒತ್ತಡ, ಜವಾಬ್ದಾರಿಗಳು ಇರುತ್ತೆ. ಮಧ್ಯಾಹ್ನದ ನಂತರ ಬರೀ ಮೋಜು ಮಸ್ತಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಸಂತೋಷ, ಧನಾಗಮ. ಕನ್ಯಾ ರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರಬಹುದು ಮತ್ತು ನಾನು ಹಿಂದೆ ಏನು ಮಾಡಿದ್ದೆ, ಯಾಕೆ ಮಾಡಿದ್ದೆ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ನೀವು ಯೋಚನೆ ಮಾಡ್ತಾ ಇರಬಹುದು. ಆದರೆ ಮಧ್ಯಾಹ್ನದ ನಂತರ ಇಷ್ಟು ದಿನ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇದ್ದುದರಿಂದ ಕಡಿಮೆ ಕೆಲಸ ಮಾಡಿದ್ದೆ ಅಂತ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಕೆಲಸಗಳನ್ನ ಇವತ್ತು ಮುಗಿಸ್ಕೊಡ್ಲೇಬೇಕು ಅನ್ನೋಂತಹ ಒಂದು ಬಾಸ್ಗಳಿಂದ ಪ್ರೆಷರ್ ಬರುತ್ತೆ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಕಿರಿಕಿರಿ, ಕ್ಲೇಶ, ಅತಿ ಕ್ಲೇಶ. ಮಧ್ಯಾಹ್ನದ ನಂತರ ಸುಧಾರಿಸುತ್ತೆ. ಮನಸ್ಸಿಗೆ ನೆಮ್ಮದಿ, ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ. ಆದರೆ ವಿನಯವನ್ನು ಯಾವತ್ತೂ ಬಿಡಬಾರದು. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೆ ಬಹಳ ಒಳ್ಳೆಯ ದಿನ. ಸುಗಮವಾಗಿ ಬೇರೆಯವರ ಸಹಕಾರ ಪ್ರಾಪ್ತಿಯಾಗುತ್ತೆ. ಆದರೆ ಮಧ್ಯಾಹ್ನದ ನಂತರ ಬೇರೆಯವರ ಸಹಕಾರ ಪ್ರಾಪ್ತಿಯಾಗೋದಿಲ್ಲ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೆ ಸ್ವಲ್ಪ ಇವರು ಶತ್ರುಗಳು ಮಿತ್ರರು ಅರ್ಥ ಆಗ್ತಾ ಇಲ್ವಲ್ವಾ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ತೊಂದರೆಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನದ ನಂತರ ಯಾರು ನಿಮ್ಮ ಮಿತ್ರ, ಯಾರು ನಿಮ್ಮ ಶತ್ರುಗಳು ನಿಮಗೆ ಅರಿವಾಗುತ್ತೆ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಕಾರ್ಯಕ್ಷೇತ್ರದ ಜವಾಬ್ದಾರಿಯಲ್ಲಿ ಕಿರಿಕಿರಿ, ಮಕ್ಕಳ ವಿಷಯದಲ್ಲಿ ಕಿರಿಕಿರಿ ಹಾಗೂ ದಾಂಪತ್ಯ ಪ್ರೇಮ ಪ್ರಕರಣಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೂಡ ಕಿರಿಕಿರಿ. ಮಧ್ಯಾಹ್ನದ ನಂತರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚು. ತಾಯಿಯ ಆರೋಗ್ಯ, ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಮನಸ್ಸಿಗೆ ತೊಂದರೆ. ಇದಾದ ನಂತರ ಮಧ್ಯಾಹ್ನದ ಮೇಲೆ ನೀವು ಕಾರ್ಯಕ್ಷೇತ್ರದ ಬಗ್ಗೆ ಗಮನವನ್ನು ಹರಿಸ್ತೀರಿ. ಮಕ್ಕಳಿರುವಂತಹ ಪೋಷಕರಿಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇದ್ದೇ ಇರುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಎಲ್ಲರ ಸಹಕಾರ ಪ್ರಾಪ್ತಿಯಾಗ್ತಾ ಇದೆ. ಮಧ್ಯಾಹ್ನದ ನಂತರ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುತ್ತೆ.